ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಪತ್ರ ಈಗ ಸಂಚಲನವನ್ನ ಉಂಟು ಮಾಡಿದೆ. ಶಾಸಕರು ಸಚಿವರಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದಲ್ಲಿ ಒಂದು ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆ ಡೇಟ್ ಯಾವುದಪ್ಪ ಅಂತ ಹೇಳಿದ್ರೆ ನವೆಂಬರ್ 20ಕ್ಕೆ ಡೆಡ್ ಲೈನ್ ನೀಡಿ ಡಿಕೆ ಶಿವಕುಮಾರ್ ಅವರು ಶಾಸಕರು ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ. ಎಲ್ಲಾ ಜಿಲ್ಲೆಗಳ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಿಗೆ ಡಿಕೆಶಿ ಪತ್ರವನ್ನ ಬರೆದಿದ್ದು 100 ಕಚೇರಿಗಳಿಗೆ ಏಕಕಾಲದಲ್ಲಿ ಶಂಕುಸ್ಥಾಪನೆ ಆಗಬೇಕು. ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳಿಸುವುದಕ್ಕೆ ನಿಮಗೆ ನವೆಂಬರ್ 20 ಡೆಡ್ ಲೈನ್ ಅನ್ನುವಂತಹ ವಿಚಾರವನ್ನ ಅದರಲ್ಲಿ ಹೇಳಿದ್ದಾರೆ. ಸೊ ನವೆಂಬರ್ 20ರ ಡೆಡ್ ಲೈನ್ ಬಗ್ಗೆನೇ ಈಗ ಭಾರೀ ಕುತೂಹಲ. ಕಾರಣ ನವೆಂಬರ್ 20ಕ್ಕೆ ಸರ್ಕಾರ ಬಂದು ಇದೀಗ 2.5 ವರ್ಷ ಪೂರ್ಣ ಆಗತ್ತೆ. ಸೊ ಕೆಪಿಸಿಸಿ ಅಧ್ಯಕ್ಷರು ನೀಡಿರುವಂತಹ ಡೆಡ್ ಲೈನ್ ಬಗ್ಗೆ ರಾಜಕೀಯ ವಲಯದಲ್ಲಿ ಬಹಳ ಚರ್ಚೆ ಕೂಡ ನಡೀತಾ ಇದೆ. ಒಂದ್ ಕಡೆ ಅಧಿಕಾರ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲಿ, ನವೆಂಬರ್ ಕ್ರಾಂತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಸಂಪುಟ ಪುನಾರಚನೆಯ ವಿಚಾರಗಳು ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ 20ನೇ ತಾರೀಕು ಅನ್ನೋದು ಆ ಡೆಡ್ ಲೈನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣ ಆಗಿದೆ. ಎಲ್ಲಾ ಜಿಲ್ಲೆಗಳ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಿಗೆ ಡಿಕೆ ಶಿವಕುಮಾರ್ ಪತ್ರವನ್ನ ಬರೆದು 20ರ ಒಳಗಡೆ ನಿಮಗೆ ಡೆಡ್ ಲೈನ್ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಅನ್ನೋದನ್ನ ನೋಡ್ತಾ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ನವೆಂಬರ್ 20ಕ್ಕೆ ಅಧಿಕಾರದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ರಚಿಸಿ 2.5 ವರ್ಷ ಪೂರ್ಣ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ನವೆಂಬರ್ 20ರ ಡೆಡ್ ಲೈನ್ ನ ಮಹತ್ವ ಏನು ಡಿಕೆ ಶಿವಕುಮಾರ್ ಅವರ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ? ನವೆಂಬರ್ 20ರ ಡೆಡ್ಲೈನ್ನ ಪತ್ರ ಮಹತ್ವ ಅಂದರೆ ಎಲ್ಲೊಂದು ಕಡೆಯಾಗಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸ್ತಾ ಇದೆ. ಈ ಹಂತದಲ್ಲಿ AICC ಅಧಿನಾಯಕರಾಗಿರ್ತಕ್ಕಂಥ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಏನು 100 ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆಗೆ ಅಡಿಗಲ್ಲನ್ನು ಹಾಕೋದಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಬರುವಂಥ ಒಂದು ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರುತ್ತೆ. ಪವರ್ ಶೇರಿಂಗ್ ವಿಚಾರಕ್ಕೂ ಕೂಡ ಎಲ್ಲೊಂದು ಕಡೆಯಾಗಿ ಈ ಒಂದು ವಿಚಾರ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ. ಮತ್ತೊಂದು ಕಡೆಯಾಗಿ ಏನು ಈ ಒಂದು ನವೆಂಬರ್ 20ರ ಒಳಗಾಗಿ ಈ ಒಂದು ಕಾಂಗ್ರೆಸ್ ಭವನದ ಟ್ರಸ್ಟ್ಗೆ ನಿವೇಶನಗಳನ್ನು ಒದಗಿಸ್ಬೇಕು ಅಂದರೆ ಆ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂದರೆ ಒಂದು ವೇಳೆ ಏನಾದರೂ ಪವರ್ ಶೇರಿಂಗ್ ಅಥವಾ PCC ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಏನಾದರೂ ಬದಲಾವಣೆ ಮಾಡಿದ್ದಲ್ಲಿ ನನ್ನ ಅವಧಿಯಲ್ಲೇ ಆ ಒಂದು 100 ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆಗೆ ಅಡಿಗಲ್ಲು ಹಾಕಿದೆ ಅನ್ನುವಂಥ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರರಾಗ್ತೀವಿ. ಮತ್ತೊಂದು ಕಡೆಯಾಗಿ ಆ ಒಂದು ಕೇಂದ್ರದ ನಾಯಕರೇ ಆಗಮಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇಂಥದ್ದೊಂದು ಮಹತ್ವದ ಕಾರ್ಯಕ್ರಮವನ್ನು ನೆರವೇರಿಸಿದ್ರೆ ಎಲ್ಲೊಂದು ಕಡೆಗೆ ಪವರ್ ಶೇರಿಂಗ್ ವಿಚಾರಕ್ಕೂ ಕೂಡ ಸಾಕಷ್ಟು ಮಹತ್ವ ಬರುತ್ತೆ. ಮತ್ತೊಂದು ಕಡೆಯಾಗಿ ಅಧಿಕಾರ ಹಸ್ತಾಂತರ ಕುರಿತು ಅವತ್ತೊಂದು ಸ್ಪಷ್ಟನೆ ಸಿಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ CM ಡಿಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಎಲ್ಲ ಸಚಿವರು ಮತ್ತು ಶಾಸಕರು, ಮಾಜಿ ಸಚಿವರು, ಪರಾಜಿತ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಅಂದರೆ ನವೆಂಬರ್ 20ರೊಳಗಾಗಿ ಕಾಂಗ್ರೆಸ್ ಭವನದ ಅಂದರೆ 100 ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆಗೆ ಕೇಂದ್ರದ ನಾಯಕರು ಆಗಮಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಷ್ಟರೊಳಗಾಗಿ ನೀವು ಆ ಒಂದು ಕಾಂಗ್ರೆಸ್ ಭವನದ ಟ್ರಸ್ಟ್ಗೆ ನಿವೇಶನಗಳನ್ನು ಪಡೆಯುವಂಥ ಅಥವಾ ಪಡೆಯದೇ ಇದ್ದಲ್ಲಿ ಆ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಡೆಡ್ಲೈನನ್ನು ವಿಧಿಸಿರ್ತಕ್ಕಂಥದ್ದು. ಈ ಒಂದು ಡೆಡ್ಲೈನ್ನ ಮಹತ್ವ ಹೀಗಾಗಿ ಅಂದರೆ ಪವರ್ ಶೇರಿಂಗ್ ಕುರಿತಂತೆಯೇ ಒಂದು ಸ್ಪಷ್ಟತೆ ಸಿಗಲಿ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸುತ್ತೆ ಅಂದರೆ ನವೆಂಬರ್ ತಿಂಗಳಲ್ಲಿ. ಈ ಹಂತದಲ್ಲಿ ಏನಾದರೂ KPCC ಅಧ್ಯಕ್ಷ ಸ್ಥಾನ ಅಥವಾ ಪವರ್ ಶೇರಿಂಗ್ ವಿಚಾರ ಏನಾದರೂ ಮುನ್ನೆಲೆಗೆ ಬಂದರೆ ಅಂದರೆ CM ಹುದ್ದೆ ಬದಲಾವಣೆ ಏನಾದರೂ ವಿಚಾರ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಇಂಥದ್ದೊಂದು ಮಹತ್ವದ ಕಾರ್ಯಕ್ರಮ ಏನಿದೆ ಅದು ನನ್ನ ಅವಧಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ, ತಂತ್ರಗಾರಿಕೆ ಮತ್ತು ಹೆಗ್ಗಳಿಕೆಗೆ ಪಾತ್ರರಾದೆ ಅನ್ನುವಂಥ ಒಂದು ಕೀರ್ತಿಯನ್ನು ಪಡೆಯುವಂಥ ಒಂದು ನಿಟ್ಟಲ್ಲಿಯೇ CM ಡಿಕೆ ಶಿವಕುಮಾರ್ ಅವರು ನಾನಾ ಲೆಕ್ಕಾಚಾರಗಳೊಂದಿಗೆ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.